ಇದು ನಡೆದಿದ್ದು 1994ರ ಚಳಿಗಾಲದಲ್ಲಿ. ಶಿವಮೊಗ್ಗದ ಹೊಸನಗರ ತಾಲೂಕಿನ ಒಂದು ಸಣ್ಣ ಹಳ್ಳಿ. ಚಂದ್ರು ಒಬ್ಬ ಸರ್ಕಾರಿ ಉದ್ಯೋಗಿ. ಅಂದು ಅವನ ಆಪ್ತ ಗೆಳೆಯನ ಮದುವೆಯಿತ್ತು. ಮದುವೆ ಸಂಭ್ರಮದಲ್ಲಿ ಸಮಯ ಕಳೆದದ್ದೇ ತಿಳಿಯಲಿಂಗ. ರಾತ್ರಿ 12:30 ಆಗಿತ್ತು. ಚಂದ್ರು ತನ್ನ ಹಳೆಯ ಬುಲೆಟ್ ಬೈಕ್ ಹತ್ತಿ ತನ್ನ ಹಳ್ಳಿಯ ಕಡೆಗೆ ಪ್ರಯಾಣ ಬೆಳೆಸಿದ. ಮಲೆನಾಡಿನ ರಾತ್ರಿಯೆಂದರೆ ಸುಮ್ಮನೆ ಅಲ್ಲ. ರಸ್ತೆಯ ಇಕ್ಕೆಲಗಳಲ್ಲಿ ಎತ್ತರಕ್ಕೆ ಬೆಳೆದ ಸಾಗವಾನಿ ಮತ್ತು ಈಟಿ ಮರಗಳು. ಮೋಡ ಕವಿದ ವಾತಾವರಣವಿದ್ದರಿಂದ ಚಂದ್ರನ ಬೆಳಕು ಕೂಡ ಇರಲಿಲ್ಲ. ಬೈಕಿನ ಹೆಡ್ಲೈಟ್ ಬೆಳಕು ಮಾತ್ರ ಆ ಕತ್ತಲನ್ನು ಸೀಳುತ್ತಿತ್ತು. ದಾರಿಯಲ್ಲಿ ಗಾಳಿಯ ಸದ್ದು ಮತ್ತು ಕೀಟಗಳ ಕಿರುಚಾಟ ಬಿಟ್ಟರೆ ಬೇರೇನೂ ಕೇಳಿಸುತ್ತಿರಲಿಲ್ಲ. ಸುಮಾರು 10 ಕಿಲೋಮೀಟರ್ ಪ್ರಯಾಣ ಮಾಡಿದ ನಂತರ ರಸ್ತೆಯ ಒಂದು ತಿರುವಿನಲ್ಲಿ ಒಬ್ಬ ಹೆಣ್ಣುಮಗಳು ನಿಂತಿರುವುದು ಕಂಡಿತು. ಬಿಳಿ ಸೀರೆ ಧರಿಸಿದ್ದ ಅವಳು ಮುಖದ ಮೇಲೆ ಕೂದಲನ್ನು ಬಿಟ್ಟುಕೊಂಡಿದ್ದಳು. ಚಂದ್ರು ಮೊದಲು ಗಾಬರಿಯಾದ. ಆದರೆ ಈ ಮಧ್ಯರಾತ್ರಿಯಲ್ಲಿ ಯಾರಾದರೂ ತೊಂದರೆಯಲ್ಲಿರಬಹುದು ಎಂದು ಮಾನವೀಯತೆಯಿಂದ ಬೈಕ್ ನಿಲ್ಲಿಸಿದ. ಅವಳು ಹತ್ತಿರ ಬಂದು ಮೆಲುದನಿಯಲ್ಲಿ ಕೇಳಿದಳು, ಸ್ವಲ್ಪ ಮುಂದೆ ಬಿಡ್ತೀರಾ? ನನ್ನ ಗಾಡಿ ಕೆಟ್ಟು ಹೋಗಿದೆ. ಜನನೂ ಇಲ್ಲದೆ ಭಯವಾಗ್ತಿದೆ. ಚಂದ್ರು ಅವಳ ಮುಖವನ್ನು ಸರಿಯಾಗಿ ನೋಡಲು ಪ್ರಯತ್ನಿಸಿದರೂ ಕತ್ತಲಲ್ಲಿ ಅದು ಸ್ಪಷ್ಟವಾಗಿ ಕಾಣಲಿಲ್ಲ. ಅವಳು ಬೈಕ್ನ ಹಿಂದೆ ಕುಳಿತಳು. ಬೈಕ್ ಚಲಿಸಲು ಪ್ರಾರಂಭಿಸಿದ ಕೆಲವೇ ನಿಮಿಷಗಳಲ್ಲಿ ಚಂದ್ರುವಿಗೆ ವಿಚಿತ್ರ ಅನುಭವವಾಯಿತು. ಬೈಕ್ ವಿಪರೀತ ಭಾರವಾಗತೊಡಗಿತು. ಇಬ್ಬರು ಕುಳಿತಿದ್ದರೂ ಬೈಕ್ 5-6 ಜನರನ್ನು ಹೊತ್ತಂತೆ ಇಂಜಿನ್ ಸದ್ದು ಮಾಡುತ್ತಿತ್ತು. ಸುತ್ತಮುತ್ತಲಿನ ವಾತಾವರಣಕ್ಕಿಂತ ಅವಳ ಶರೀರದಿಂದ ಬರುವ ಗಾಳಿ ಮಂಜಿನಂತೆ ತಣ್ಣಗಿತ್ತು. ಕುತೂಹಲದಿಂದ ಚಂದ್ರು ಬೈಕ್ನ ಸೈಡ್ ಮಿರರ್ನಲ್ಲಿ ಅವಳನ್ನು ನೋಡಲು ಪ್ರಯತ್ನಿಸಿದ. ಆದರೆ ಕನ್ನಡಿಯಲ್ಲಿ ಅವಳ ಪ್ರತಿಬಿಂಬವೇ ಕಾಣುತ್ತಿರಲಿಲ್ಲ. ಕೇವಲ ಖಾಲಿ ಸೀಟು ಮಾತ್ರ ಕಾಣಿಸುತ್ತಿತ್ತು. ಭಯದಿಂದ ಅವನ ಬೆನ್ನು ಬೆವರುತ್ತಿತ್ತು. ಅವನು ಮೆಲ್ಲನೆ ಕೆಳಗೆ ಅವಳ ಪಾದಗಳತ್ತ ನೋಡಿದ. ಅಲ್ಲಿ ಅವನು ಕಂಡ ದೃಶ್ಯ ಅವನ ರಕ್ತ ಹೆಪ್ಪುಗಟ್ಟುವಂತೆ ಮಾಡಿತು. ಅವಳ ಪಾದಗಳು ನೇರವಾಗಿರಲಿಲ್ಲ, ಹಿಮ್ಮುಖವಾಗಿದ್ದವು. ಬೆರಳುಗಳು ಹಿಂದಕ್ಕೆ, ಹಿಮ್ಮಡಿ ಮುಂದಕ್ಕೆ ಇದ್ದವು. ಚಂದ್ರುವಿಗೆ ತಾನು ಸಿಕ್ಕಿಬಿದ್ದಿರುವುದು ತಿಳಿಯಿತು. ಅವನು ಗಾಡಿಯನ್ನು ನಿಲ್ಲಿಸುವ ಧೈರ್ಯ ಮಾಡಿರಲಿಲ್ಲ. ತನ್ನ ಅಜ್ಜ ಹೇಳಿಕೊಟ್ಟಿದ್ದ ಹನುಮಾನ್ ಚಾಲೀಸ ಅಥವಾ ದೈವದ ಮಂತ್ರಗಳನ್ನು ಮನಸ್ಸಿನಲ್ಲೇ ಜೋರಾಗಿ ಹೇಳಲು ಆರಂಭಿಸಿದ. ಅವನು ಮಂತ್ರ ಹೇಳುತ್ತಿದ್ದಂತೆ ಹಿಂದೆ ಕುಳಿತಿದ್ದ ಅವಳು ವಿಕಟವಾಗಿ ನಗಲು ಶುರು ಮಾಡಿದಳು. ಆ ನಗು ಮನುಷ್ಯರದ್ದಲ್ಲ, ಅದು ಕಾಡಿನಾದ್ಯಂತ ಪ್ರತಿಧ್ವನಿಸುವಂತೆ ಇತ್ತು. ಒಮ್ಮೆಲೆ ಅವಳು ಬೈಕ್ನಿಂದ ಜಿಗಿದು ಗಾಳಿಯಲ್ಲೂ ತೇಲುತ್ತಾ, ಇವತ್ತು ಬಿಟ್ಟಿದ್ದೇನೆ, ಇನ್ನೊಮ್ಮೆ ಸಿಕ್ಕಾಗ ನೋಡಿಕೊಳ್ತೇನೆ ಎಂದು ಕಿರುಚುತ್ತಾ ದಟ್ಟವಾದ ಕಾಡಿನೊಳಗೆ ಮಾಯವಾದಳು. ಚಂದ್ರು ಹೇಗೋ ಕಷ್ಟಪಟ್ಟು ಮನೆ ತಲುಪಿ ಬಾಗಿಲು ಬಡಿದು ಒಳಗೆ ಹೋದವನೇ ಪ್ರಜ್ಞೆ ತಪ್ಪಿ ಬಿದ್ದ. ಅವನಿಗೆ 3 ದಿನಗಳ ಕಾಲ ವಿಪರೀತ ಜ್ವರವಿತ್ತು. ಆ ಘಟನೆಯ ನಂತರ ಅವನು ಆ ರಸ್ತೆಯಲ್ಲಿ ಸೂರ್ಯ ಮುಳುಗಿದ ಮೇಲೆ ಎಂದೂ ಸಂಚರಿಸಲಿಲ್ಲ. ಈ ಕಥೆಯು ಇಂದಿಗೂ ಆ ಭಾಗದ ಹಿರಿಯರ ಬಾಯಲ್ಲಿ ಕೇಳಿಬರುತ್ತದೆ. ಆ ರಸ್ತೆಯಲ್ಲಿ ಈಗಲೂ ಒಂದು ಸಣ್ಣ ದೇವಸ್ಥಾನವಿದ್ದು ಪ್ರಯಾಣಿಕರು ಅಲ್ಲಿ ನಮಸ್ಕರಿಸಿಯೇ ಮುಂದೆ ಹೋಗುತ್ತಾರೆ.